ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ಫ್ರೀಡಂ ಟಿವಿಗೆ ಸಿಕ್ಕಿದೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಪ್ರಭಾವಿ ಮಂತ್ರಿಗೆ ಶಾಸಕನ ಬ್ಲಾಕ್ ಮೇಲ್. ಆ ಮಂತ್ರಿ ವಿರುದ್ಧವೇ ಸೆಟೆದು ನಿಂತಹ ಶಾಸಕರು. ಮುಂಚೂಣಿ ಮಂತ್ರಿ ವಿರುದ್ಧವೇ ಶಾಸಕರು ರಾಂಗ್ ಆಗಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಇದೊಂದು ಸ್ಫೋಟಕ ಮಾಹಿತಿ, ಸ್ಫೋಟಕ ಸುದ್ದಿ. ನಿಮ್ಮ ಫ್ರೀಡಂ ಟಿವಿಗೆ ಸಿಕ್ಕಿದೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಪ್ರಭಾವಿ ಮಂತ್ರಿಗೆ ಶಾಸಕನ ಬ್ಲಾಕ್ ಮೇಲ್. ಹಾಗಾದ್ರೆ ಆ ಮಂತ್ರಿ ಯಾರು? ಆ ಮಂತ್ರಿಯ ವಿರುದ್ಧವೇ ಸೆಟೆದು ನಿಂತಹ ಶಾಸಕರು ಯಾರು? ಮುಂಚೂಣಿಯ ಮಂತ್ರಿಯ ವಿರುದ್ಧವೇ ಶಾಸಕರು ರಾಂಗ್ ಆಗಿದ್ಯಾಕೆ? ಎಸ್, ಪ್ರಭಾವಿ ಮಂತ್ರಿಗೆ ಬ್ಲಾಕ್ ಮೇಲ್ ಮಾಡ್ತಿರೋದಾದ್ರೂ ಯಾರು? ಶಾಸಕರ ಬ್ಲಾಕ್ ಮೇಲ್ಗೆ ಕಂಗೆಟ್ರ ಆ ಒಂದು ಮಂತ್ರಿ. ಶಾಸಕರ ಒಗ್ಗಟ್ಟಿನಿಂದ ಇಕ್ಕಟ್ಟಿಗೆ ಸಿಲುಕಿದ್ರ ಆ ಒಂದು ಪ್ರಭಾವಿ. ಶಾಸಕರು ಸಿಡಿದು ಏಳುತ್ತಿದ್ದಂತೆಯೇ ಮಂತ್ರಿ ಸೈಲೆಂಟ್ ಆದ್ರ. ಶಾಸಕರ ಬ್ಲಾಕ್ ಮೇಲ್ ಅಸ್ತ್ರಕ್ಕೆ ಮಿನಿಸ್ಟರ್ ಫುಲ್ ಶೇಕ್. ಕೈ ಅಧ್ಯಕ್ಷರ ವಿರುದ್ಧವೇ ಬೆಂಗಳೂರು ಶಾಸಕರು ಗರಂ ಆಗಿದ್ದಾರೆ. ಬೆಂಗಳೂರು ಶಾಸಕರ ಸಮರಕ್ಕೆ ಡಿಸಿಎಂ ಕಂಗೆಟ್ಟಿದ್ದಾರಾ? ಎಸ್, ಪ್ರಭಾವಿ ಮಂತ್ರಿಯವರ ಬ್ಲಾಕ್ ಮೇಲು ಯಾರು ಮಾಡ್ತಾ ಇದ್ದಾರೆ? ಶಾಸಕರ ಬ್ಲಾಕ್ ಮೇಲ್ಗೆ ಮಂತ್ರಿ ಏನ್ ಹೇಳ್ತಾ ಇದ್ದಾರೆ? ಯಾವೊಂದು ಕಾರಣಕ್ಕಾಗಿ ಆ ಬ್ಲಾಕ್ ಮೇಲ್ ನಡೀತಾ ಇದೆ? ಒಗ್ಗಟ್ಟಿನಿಂದ ಆ ಒಂದು ಒಗ್ಗಟ್ಟೆ ಅವರಿಗೆ ಇಕ್ಕಟ್ಟು ತಂದುಬಿಟ್ಟಿದ್ಯಾ ಆ ಒಂದು ಶಾಸಕರಿಗೆ? ಶಾಸಕರು ಸಿಡಿದೇಳುತ್ತಾ ಇದ್ದಂತೆ ಮಂತ್ರಿ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಶಾಸಕರ ಬ್ಲಾಕ್ ಮೇಲ್ ಅಸ್ತ್ರಕ್ಕೆ ಮಿನಿಸ್ಟರ್ ಫುಲ್ ಶೇಕ್ ಆಗಿದ್ದಾರೆ. ಕೈ ಅಧ್ಯಕ್ಷರ ವಿರುದ್ಧವೇ ಬೆಂಗಳೂರು ಶಾಸಕರು ಫುಲ್ ಗರಂ ಆಗಿದ್ದಾರೆ. ಬೆಂಗಳೂರು ಶಾಸಕರ ಸಮರಕ್ಕೆ ಡಿಸಿಎಂ ಕಂಗೆಟ್ಟು ಹೋಗಿದ್ದಾರೆ. ಡಿಸಿಎಂಗೆ ಶಾಸಕರು ಬ್ಲಾಕ್ ಮೇಲ್ ಮಾಡಲು ಕಾರಣ ಏನು? ವಿಧಾನ ಪರಿಷತ್ನಲ್ಲೇ ಅಸಹಾಯಕತೆ ವ್ಯಕ್ತಪಡಿಸಿದ್ದಂತಹ ಡಿಸಿಎಂ, ಬೆಂಗಳೂರು ಅಭಿವೃದ್ಧಿ ಸಚಿವರು ಆಗಿರುವಂತಹ ಡಿಕೆ ಶಿವಕುಮಾರ್, ಬೆಂಗಳೂರು ಕಸದ ವಿಚಾರವಾಗಿ ಡಿಕೆ ಶಿವಕುಮಾರ್ ಅಸಹಾಯಕತೆ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರು ಕಸದ ವಿಲೇವಾರಿ ಬಹುದೊಡ್ಡ ಮಾಫಿಯಾ ಆಗಿದೆ. ನನಗೆ ಶಾಸಕರೇ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ನಾನು ಆ ಶಾಸಕರ ಹೆಸರನ್ನ ಹೇಳಲು ಆಗ್ತಾ ಇಲ್ಲ. ನಾನು ಸತ್ಯ ಹೇಳ್ತಾ ಇದ್ದೇನೆ. ಎಲ್ಲ ಪಕ್ಷದ ಶಾಸಕರು ಕೂಡ ಇದ್ದಾರೆ. 3 ದಿನಗಳಿಂದ ಮಹದೇವಪುರದಲ್ಲಿ ಲಾರಿಗಳನ್ನ ನಿಲ್ಲಿಸಲಾಗಿದೆ. ನಾನು ಕಸದ ವಿಚಾರವಾಗಿ ಇನ್ನು ಯಾವುದೇ ಟೆಂಡರ್ಗಳನ್ನು ಕರೆದಿಲ್ಲ. ನಾನು ಅದರಲ್ಲಿ 16,000 ಕೋಟಿ ಲೂಟಿ ಮಾಡಿದ್ದಾಗಿ ಹೇಳಿದ್ದಾರೆ. ಮಹಾನಾಯಕರೊಬ್ಬರು ನನ್ನ ಮೇಲೆ ಆರೋಪವನ್ನ ಮಾಡಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಸಹಾಯಕತೆಯ ಮಾತನ್ನ ಆಡಿದ್ದಾರೆ. ಡಿಕೆ ಶಿವಕುಮಾರ್ ಅವರೇ, ನಿಮಗೂ ಕೂಡ ಬ್ಲಾಕ್ ಮೇಲ್ ಮಾಡಿ ಬದುಕಿದ್ದವರು ಅಂದ್ರೆ ನಿಮಗೂ ಕೂಡ ಬ್ಲಾಕ್ ಮೇಲ್ ಮಾಡಿದವರು ಇದ್ದಾರಾ ಅಂತ. ಬೆಂಗಳೂರಿನ ಕಸದ ವಿಲೇವಾರಿ ಬಹುದೊಡ್ಡ ಮಾಫಿಯಾ ಆಗಿದೆ. ನನಗೆ ಶಾಸಕರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ? ನಿಮ್ಮ ಎದುರು ಮಾತೆತ್ತೋಕೆ ಬಾಯೆತ್ತೋಕೆ ಯಾರಿಗೂ ಕೂಡ ಸಾಧ್ಯವೇ ಇಲ್ಲ. ನಾನು ಆ ಶಾಸಕರ ಹೆಸರನ್ನ ಹೇಳೋಕೆ ಸಾಧ್ಯವಾಗ್ತಾ ಇಲ್ಲ. ಕಸ ವಿಲೇವಾರಿ ದೊಡ್ಡ ಮಾಫಿಯಾ ಆಗಿದೆ. ಆ ಮಾಫಿಯಾವನ್ನ ತಡೆಯೋಕೆ ನನಗೆ ಆಗ್ತಾ ಇಲ್ಲ. ನಾನೇನಾದ್ರೂ ಹೆಚ್ಚು ಕಮ್ಮಿ ಮಾತನಾಡಿದ್ರೆ ಶಾಸಕರು ನನ್ನನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಎನ್ನುವಂತಹ ವಿಚಾರವನ್ನ ರಾಜಾರೋಷವಾಗಿ ಒಪ್ಕೊಳ್ತಾ ಇದ್ದೀರಾ? ನಿಮಗೂ ಕೂಡ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಎನ್ನುವಂತಹ ವಿಚಾರವನ್ನ ನಂಬೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಕೂಡ ನಾನು ಸತ್ಯ ಹೇಳ್ತಾ ಇದ್ದೇನೆ. ಎಲ್ಲ ಪಕ್ಷದ ಶಾಸಕರಿದ್ದಾರೆ. 3 ದಿನಗಳಿಂದ ಮಹದೇವಪುರದಲ್ಲಿ ಲಾರಿಯನ್ನ ಕೂಡ ನಿಲ್ಲಿಸಲಾಗಿದೆ. ನಾನು ಕಸದ ವಿಚಾರವಾಗಿ ಇನ್ನೂ ಕೂಡ ಟೆಂಡರ್ ಅನ್ನ ಕರೆದಿಲ್ಲ. 16,000 ಕೋಟಿ ಲೂಟಿ ಮಾಡಿದ್ದೇನೆ ಅಂತ ಸುಳ್ಳಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ಶಾಸಕರು ಮಾಡಿರುವಂತಹ ಆರೋಪಗಳ ಪಟ್ಟಿಯನ್ನ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅದೇನೇ ಆದ್ರೂ ಕೂಡ
ಕಸ ವಿಲೇವಾರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜನರು ಮೂಗು ಮುಚ್ಕೊಂಡು ಓಡಾಡಕ್ಕಾಗಲ್ಲ ಅಲ್ವಾ ಬೆಂಗಳೂರಲ್ಲಿ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.